ಬೈಕಿಗೆ ಟಿಪ್ಪರ್ ಡಿಕ್ಕಿ, ಬೈಕ್ ಸವಾರ ದಾರುಣ ಮೃತ್ಯು. ಕಟ್ಟಡದಿಂದ ಬಿದ್ದು ಕಾರ್ಮಿಕ ಮೃತ್ಯು. ಮಿಲಾಗ್ರಿಸ್ ಚರ್ಚಿನಿಂದ ಕಳವು, ಆರೋಪಿಯ ದಸ್ತಗಿರಿ. ಹೆಬ್ರಿಯಲ್ಲಿ ಮರ ಕಳವು, ಆರೋಪಿಗಳ ವಿರುದ್ಧ ಕೇಸು. ಮಂಗಳೂರಿನ ಪಂಪವೆಲ್ನ ಉಜ್ಜೋಡಿಯಲ್ಲಿ ಟಿಪ್ಪರ್ ಬೈಕಿಗೆ ಡಿಕ್ಕಿ ಹೊಡೆದು ರಸ್ತೆ ಬದಿಗೆ ಉರುಳಿ ಬಿದ್ದುದರಿಂದ ಬೈಕ್ ಸವಾರ ಕೋಟೆಕಾರು ಮಾಡೂರಿನ 31ರ ಹರೆಯದ ಲತೀಶ್ ಎಂಬುವರು ಮೃತಪಟ್ಟಿದ್ದಾರೆ. ಮಂಗಳೂರಿನ ಖಾಸಗಿ ಸಂಸ್ಥೆಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿರುವ ಲತೀಶ್ ಕುಮಾರ್ ಅವರು ತೊಕ್ಕೋಟ್ ಕಡೆಗೆ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಉಜ್ಜೋಡಿಯಲ್ಲಿ ಎದುರಿನಿಂದ ಹೋಗುತ್ತಿದ್ದ ಸಿಟಿ ಬಸ್ ನಿಂತಿದ್ದು, ಆಗ ಹಿಂದಿನಿಂದ ಬಂದ ನವಯುಗ ಕನ್ಸ್ಟ್ರಕ್ಷನ್ ಕಂಪನಿಗೆ ಸೇರಿದ ಟಿಪ್ಪರ್ ಡಿಕ್ಕಿ ಹೊಡೆದಿದ್ದು ಬೈಕ್ ಸವಾರ ಲತೀಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಟಿಪ್ಪರ್ ಚಾಲಕ ವಾಹನ ಬಿಟ್ಟು ಓಡಿ ಹೋಗಿದ್ದು, ಆಗ ಟಿಪ್ಪರ್ ಹಿಮ್ಮುಖವಾಗಿ ಚಲಿಸಿ ರಸ್ತೆ ಬದಿಗೆ ಉರುಳಿ ಬಿದ್ದಿದೆ. ಕಂಕನಾಡಿ ಗ್ರಾಮಾಂತರ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದು ತನಿಖೆಗಾಗಿ ಸಂಚಾರಿ ಪೂರ್ವ ಠಾಣೆಗೆ ಹಸ್ತಾಂತರಿಸಲಾಗಿದೆ. ಸರ್ಕಾರಿ ಜಮೀನಿನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಭಾರೀ ಗಾತ್ರದ ಮರಗಳನ್ನು ಕಡಿದು ಹುದುಗಿಸಿಟ್ಟಿದ್ದ ಪ್ರಕರಣ ಹೆಬ್ರಿ ಸಮೀಪದ ಬೇಳಂಜ ಚಿನ್ನಾರಕಟ್ಟೆ, ತೋಳಾರಬೆಟ್ಟು, ಕೊಪ್ರಗುಂಡಿ ಎಂಬಲ್ಲಿ ಪತ್ತೆಯಾಗಿದ್ದು, ಸ್ಥಳೀಯರಿಂದ ಅಮೃತ್ ಕುಮಾರ್ ಶೆಟ್ಟಿ, ನವೀನ್ ಶೆಟ್ಟಿ ವಿರುದ್ಧ ಅರಣ್ಯಾಧಿಕಾರಿಗಳು ಕೇಸು ದಾಖಲಿಸಿಕೊಂಡಿದ್ದಾರೆ. ಹೆಬ್ರಿ ಸಮೀಪದ ಬೇಳಂಜೆಯಿಂದ ಆಲ್ಟಾಡಿಗೆ ರಸ್ತೆ ಮಾಡುವ ಉದ್ದೇಶದಿಂದ ಸರ್ಕಾರಿ ಸ್ಥಳದಲ್ಲಿದ್ದ ಮರಗಳನ್ನು ಅಕ್ರಮವಾಗಿ ಕಡಿಯಲಾಗಿದೆ ಮತ್ತು ಅದನ್ನು ಮಾರಲು ಮಾಡುವ ನಿಟ್ಟಿನಲ್ಲಿ ಅಡಗಿಸಲಾಗಿದೆ ಎಂಬ ಮಾಹಿತಿ ಅನ್ವಯ ಅರಣ್ಯ ಇಲಾಖಾ ಅಧಿಕಾರಿಗಳು ಕಳೆದ 4-5 ವರ್ಷಗಳಿಂದ ಶೋಧ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಹೆಬ್ರಿ ಪರಿಸರದಲ್ಲಿ ಸರ್ಕಾರಿ ಜಾಗದ ಮರಗಳನ್ನು ಕಡಿದು ಸಾಗಿಸುವ ಮರಗಳ್ಳರ ಬೃಹತ್ ತಂಡಗಳಿದ್ದು, ಅದಕ್ಕೆ ಸ್ಥಳೀಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒತ್ತಾಸೆ ನೀಡುವುದರಿಂದಲೇ ಹಾಡುಹಗಲೇ ಅರಣ್ಯ ಸಂಪತ್ತು ಸೂರೆಯಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮಂಗಳೂರಿನ ಹಂಪನಕಟ್ಟೆಯ ಮಿಲಾಗ್ರಿಸ್ ಚರ್ಚಿನಲ್ಲಿ ಜುಲೈ 23ರಂದು 1 ಲಕ್ಷಕ್ಕೂ ಮಿಕ್ಕಿದ ನಗದು, ಚಿನ್ನದ ಸರ, ಮೊಬೈಲ್ ಫೋನ್ ಕಳವುಗೈದಿದ್ದ ಬೆಂಗಳೂರು ಮಾಗಡಿ ರಸ್ತೆಯ ಸುಂಕದಕಟ್ಟೆಯ ಜನಪ್ರಿಯ ಅಪಾರ್ಟ್ಮೆಂಟ್ನ ಅಲೆಕ್ಸ್ ಯಾನೆ ಸೂರ್ಯ ಎಂಬಾತನನ್ನು ಪಾಂಡೇಶ್ವರ ಇನ್ಸ್ಪೆಕ್ಟರ್ ದಿನಕರ ಶೆಟ್ಟಿ ಮತ್ತವರ ಸಿಬ್ಬಂದಿಗಳು ಮಹಂಕಾಳಿ ಪಡ್ಪು ರೈಲ್ವೆ ಸೇತುವೆ ಬಳಿ ಬಂಧಿಸಿದ್ದಾರೆ. ಜುಲೈ 23ರಂದು ಈ ಕಳವು ಕೃತ್ಯ ನಡೆದಿದ್ದು, ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಸಿಸಿಟಿವಿಯಲ್ಲಿ ಶಂಕಿತನ ಭಾವಚಿತ್ರ ಪತ್ತೆಯಾಗಿದ್ದರೂ ತನಿಖೆಯಲ್ಲಿ ನಿರೀಕ್ಷಿತ ಪ್ರಗತಿ ಕಾಣಲಿಲ್ಲ. ಡಿಸೆಂಬರ್ 30ರಂದು ರಾತ್ರಿ ರೌಂಡ್ಸ್ನಲ್ಲಿದ್ದ ಪಾಂಡೇಶ್ವರ ಇನ್ಸ್ಪೆಕ್ಟರ್ ದಿನಕರ ಶೆಟ್ಟಿ ಮತ್ತವರ ಸಿಬ್ಬಂದಿಗಳನ್ನು ಕಂಡು ಆರೋಪಿ ಪರಾರಿಯಾಗಲು ಯತ್ನಿಸಿದ್ದು, ಈತನನ್ನು ಬೆನ್ನಟ್ಟಿ ಹಿಡಿದು ವಿಚಾರಿಸಿದಾಗ ಕಳವು ಕೃತ್ಯ ಬೆಳಕಿಗೆ ಬಂದಿದೆ. ಆರೋಪಿಯಿಂದ ಮೊಬೈಲ್ ಫೋನ್ ಹಾಗೂ ಸರವನ್ನು ವಶಪಡಿಸಿಕೊಳ್ಳಲಾಗಿದೆ.
ಪುತ್ತೂರಿನ ಹೃದಯ ಭಾಗದಲ್ಲಿ ನಿರ್ಮಾಣ ಹಂತದ ಕಟ್ಟಡವೊಂದರಿಂದ ಬಿದ್ದು ಕಾಸರಗೋಡು ಮೂಲದ ಕಾರ್ಮಿಕ ಸಲೀಂ ಎಂಬಾತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಕಾಸರಗೋಡು ಮೂಲದ ಕಾರ್ಮಿಕ ಸಲೀಂ ಕಟ್ಟಡದ ಮೇಲ್ಛಾವಣಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಪಿಲ್ಲರ್ ಕುಸಿದಿದ್ದು ಆತ ಕೆಳಗೆ ಬಿದ್ದು ಮೃತಪಟ್ಟಿದ್ದಾನೆ. ಪುತ್ತೂರಿನಲ್ಲಿ ನಿರ್ಮಾಣವಾಗುತ್ತಿರುವ ರೂಬಿ ಟವರ್ಸ್ನಲ್ಲಿ ಈ ದುರಂತ ಸಂಭವಿಸಿದ್ದು ಕಟ್ಟಡದ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಅವರು ಸುರಕ್ಷಾ ನಿಯಮಾವಳಿಗಳನ್ನು ಪಾಲಿಸದೇ ಇರುವುದು ಈ ದುರಂತಕ್ಕೆ ಕಾರಣವಾಗಿದೆ. Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury, futuristic designs and practicality, Inland, an ISO 9001-2008 certified company, offers the following projects: Inland Windsors at Mary Hill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kodialbel, Mangalore. The Ocean Pearl, Mangalore. Welcome to hospitality, known for its quality service, hospitality and ambience. The Ocean Pearl in Mangalore has an offer exquisite range of rooms and suites, choice of restaurants, lounge bar, conference rooms, function halls and much more. Sagaratna, a vegetarian restaurant. Coral, multi-cuisine fine dine restaurant. Tide, the 24-hour coffee shop. The Jazz, lounge bar. Jade, party hall. Pacific, banquet hall. Facilities at the Ocean Pearl are planned to suit your requirements when on business, holiday with family and friends, corporate meeting, brainstorming functions and celebrations. Visit the Ocean Pearl, Navbharat Circle, Kodialbel, Mangalore. Competitive examinations are imperative for success in modern world, but the main hurdle is quality study material and live mock tests. Now there is no need for concern. Exam24x7.com bring you tab-based coaching for CET. Now no need to browse through bulky books. Classroom coaching is now thing of the past. First Android app for CET coaching with a customized tablet. Around 1000 pages of study materials. 60 unit exam with instant answers can be downloaded into any tab with Android OS. High quality learning material. 12 full-length mock tests. Hundreds of explanatory videos. Online forum and exclusive helpline for doubt clearing. Online and postal coaching also available. Enroll now. Exam247.com. Second floor, Saidam, NH66 near Fishers College, Mangalore. Phone 0824 425 7722. Mobile 7795777722 77600 77722. ಉಡುಪಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಬೆಳೆಯುತ್ತಿರುವ ನಗರವಾದ ಅಜಕಾರಿನ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕ ಶೌಚಾಲಯವು ಸರಿಯಾದ ನಿರ್ವಹಣೆ ಇಲ್ಲದೆ ಜನಸಾಮಾನ್ಯರು ಬಳಸಲು ಯೋಗ್ಯವಲ್ಲದ ಸ್ಥಿತಿಯಲ್ಲಿದೆ. ಮರ್ಣೆ ಗ್ರಾಮ ಪಂಚಾಯಿತಿಗೆ ಸೇರಿದ ಈ ಶೌಚಾಲಯದ ಬಾಗಿಲುಗಳು ಮುರಿದು ಹೋಗಿದ್ದು ಅದನ್ನು ಶುಚಿಗೊಳಿಸುವ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಸಾರ್ವಜನಿಕರಿಗೆ ಅದರ ಉಪಯೋಗ ಇಲ್ಲದಂತಾಗಿದೆ. ಮರ್ಣೆ ಗ್ರಾಮ ಪಂಚಾಯತಿನ ಆಡಳಿತ ಸದಸ್ಯರು ಹಾಗೂ ಅಧಿಕಾರಿಗಳು ಇದರ ಬಗ್ಗೆ ಕನಿಷ್ಠ ಕಾಳಜಿಯನ್ನು ನಿರ್ವಹಿಸದೇ ಇರುವುದರಿಂದ ದಿನನಿತ್ಯ ಬಸ್ ನಿಲ್ದಾಣವನ್ನು ಪ್ರಯಾಣಕ್ಕಾಗಿ ಬಳಸುವವರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಶೌಚಾಲಯದಲ್ಲಿ ಕನಿಷ್ಠ ನೀರಿನ ಸೌಲಭ್ಯವೂ ಇಲ್ಲದೆ ಇರುವುದರಿಂದ ಪ್ರಯಾಣಿಕರು ಅನಿವಾರ್ಯವಾಗಿ ಬಯಲು ಶೌಚವನ್ನು ಅವಲಂಬಿಸಬೇಕಾಗಿದೆ. ನಲವತ್ತೊಂದನೇ ರಾಷ್ಟ್ರೀಯ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ತೆರೆ ಬಿದ್ದಿದ್ದು ಪುರುಷರ ವಿಭಾಗದಲ್ಲಿ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ತಂಡವು
24 ಅಂಕಗಳೊಂದಿಗೆ ಪ್ರತಿಸ್ಪರ್ಧಿ ತಮಿಳುನಾಡು ತಂಡವನ್ನು ಪರಾಭವಗೊಳಿಸಿ ಚಾಂಪಿಯನ್ ಪಟ್ಟ ತಮ್ಮದಾಗಿಸಿಕೊಂಡಿದೆ. ತಮಿಳುನಾಡು 3 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ. ಮಹಿಳೆಯರ ವಿಭಾಗದಲ್ಲಿ ಹರಿಯಾಣ ಹಾಗೂ ಮಹಾರಾಷ್ಟ್ರ ತಂಡದ ನಡುವೆ ನಡೆದ ಫೈನಲ್ ಪಂದ್ಯಾಟದಲ್ಲಿ ಹರಿಯಾಣ ತಂಡ 12 ಅಂಕಗಳನ್ನು ಗಳಿಸಿ ಚಾಂಪಿಯನ್ ಪಟ್ಟ ತಮ್ಮದಾಗಿಸಿಕೊಂಡಿದೆ. ಮಹಾರಾಷ್ಟ್ರ 11 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ. 1 ಅಂಕಗಳ ವ್ಯತ್ಯಾಸದಲ್ಲಿ ಮಹಾರಾಷ್ಟ್ರ ತಂಡವು ಚಾಂಪಿಯನ್ ಪಟ್ಟ ಕಳೆದುಕೊಂಡಿದೆ. ಪುರುಷರ ವಿಭಾಗದಲ್ಲಿ ಕೇರಳ ತೃತೀಯ ಹಾಗೂ ಮಹಿಳಾ ವಿಭಾಗದಲ್ಲಿ ದೆಹಲಿ ತೃತೀಯ ಸ್ಥಾನ ಪಡೆದುಕೊಂಡಿದೆ. 26ರಿಂದ 30ರ ತನಕ ರಾಷ್ಟ್ರೀಯ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ರಾಷ್ಟ್ರದ ವಿವಿಧ ರಾಜ್ಯಗಳಿಂದ ಪುರುಷ ಹಾಗೂ ಮಹಿಳಾ ತಂಡಗಳು ಒಟ್ಟು 50 ತಂಡಗಳು ಸ್ಪರ್ಧಿಸಿದ್ದವು. ಇದೇ ಮೊದಲ ಬಾರಿಗೆ ರಾಷ್ಟ್ರಮಟ್ಟದ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ಮಂಜೇಶ್ವರದಲ್ಲಿ ನಡೆದಿದೆ. ಸಿಪಿಎಂ ಪಕ್ಷದ 21ನೇ ದಕ್ಷಿಣ ಕನ್ನಡ ಜಿಲ್ಲಾ ಸಮಾವೇಶ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಿತು. ಸಾವಿರಾರು ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗವಹಿಸಿದ್ದರು. ನೆಹರು ಮೈದಾನಿನ ಕೆ ಮಂಜಪ್ಪ ನಗರದಲ್ಲಿ ಪಿ ರಾಮಚಂದ್ರರಾವ್ ವೇದಿಕೆಯಲ್ಲಿ ನಡೆದ ಈ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಕೇರಳ ಸಂಸದೆ ಸಿಪಿಎಂ ಕೇಂದ್ರ ಸಮಿತಿ ಸದಸ್ಯೆ ಶ್ರೀಮತಿ ಟೀಚರ್ ಪ್ರಧಾನ ಭಾಷಣ ಮಾಡಿದರು. ಕೇಂದ್ರದ ಎನ್ಡಿಎ ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮನೆ ಹಾಕುತ್ತಿದ್ದು ಇಲ್ಲಿನ ದುಡಿಯುವ ವರ್ಗಕ್ಕೆ ಕೆಲಸ ಕೊಡಿಸುವ ಕೆಲಸ ಮಾಡುತ್ತಿಲ್ಲ ಎಂದು ಶ್ರೀಮತಿ ಟೀಚರ್ ആരോപിಸಿದರು. പാർട്ടി കോൺഗ്രസിന്റെ മുന്നോടിയായി കഴിഞ്ഞ നവംബർ മാസം മുതൽ ഇന്ത്യയിലെ എല്ലാ സംസ്ഥാനങ്ങളിലും കീഴ്തല സമ്മേളനങ്ങൾ നടന്നുകൊണ്ടിരിക്കുകയാണ്. കർണാടകയിലും കേരളത്തിലുമെല്ലാം ഇപ്പോൾ ജില്ലാ സമ്മേളനങ്ങൾ നടന്നുകൊണ്ടിരിക്കുന്നതിന്റെ ഭാഗമായിട്ടാണ് കഴിഞ്ഞ 3 ദിവസം ദക്ഷിണ കന്നഡ ജില്ലയുടെ സിപിഐഎമ്മിന്റെ ജില്ലാ സമ്മേളനം ഇവിടെ മംഗലാപുരം പട്ടണത്തിൽ വെച്ച് നടന്നത്. ಕಡಿಮೆ ದರದ ವಸತಿ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿರುವ ರೆಡ್ ರಾಕ್ಸ್ ಇಂಡಿಯಾ ಡೊಮೈಸೈಲ್ ಸಂಸ್ಥೆ ತನ್ನೆಲ್ಲ ಯೋಜನೆಗಳನ್ನು ಒಂದೇ ಸೂರಿನಡಿಯಲ್ಲಿ ಪ್ರದರ್ಶಿಸುವುದಕ್ಕಾಗಿ ಜನವರಿ 2ರಿಂದ 7ರ ತನಕ ಮಂಗಳೂರಿನ ಯಯ್ಯಾಡಿಯಲ್ಲಿ ಹೇರಿ ಎ ಥಾಮಸ್ ಎಂಬ ಮೇಳ ಹಮ್ಮಿಕೊಂಡಿದೆ. ರೆಡ್ ರಾಕ್ಸ್ ಗ್ರೂಪ್ನ ಚೀಫ್ ಆಪರೇಷನ್ ಆಫೀಸರ್ ಪ್ರಶಾಂತ್ ರಸ್ಕಿನ್ನ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಮೇಳದಲ್ಲಿ 8 ಬ್ಯಾಂಕ್ಗಳು ಭಾಗವಹಿಸಲಿದ್ದು ರೆಡ್ ರಾಕ್ಸ್ ಸಂಸ್ಥೆಯ ಎಲ್ಲ ವಸತಿ ಸಮುಚ್ಚಯಗಳ ಮಾಹಿತಿಗಳನ್ನು ಪ್ರದರ್ಶಿಸಲಾಗುವುದು ಎಂದರು. ಈ ಮೇಳವನ್ನು ಸಚಿವ ಯುಟಿ ಖಾದರ್ ಉದ್ಘಾಟಿಸಲಿರುವರು. ಶಾಸಕ ಜೆಆರ್ ಲೋಬೋ, ಮೇಯರ್ ಮಹಾಬಲ್ ಮಾರ್ಲಾ, ಎಸ್ಬಿಐ ಪ್ರಾದೇಶಿಕ ಮ್ಯಾನೇಜರ್ ಕದ್ರಿ ಗುಂಡೂರಾವ್, ಕಾರ್ಪೊರೇಟರ್ ಆಶಾ ಡಿ ಸಿಲ್ವಾ, ಬೋಂದೆಲ್ ಚರ್ಚಿನ ಫಾದರ್ ಆಂಡ್ರೂ ಡಿಸೋಜಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಸ್ಟಮರ್ ರಿಲೇಶನ್ಶಿಪ್ ಆಫೀಸರ್ and myself Gloria, customer relationship and sales promotions. And now we have Mr. Prashant Raskina, COO of Red Rocks Group, to give a brief description on Homathon. Thank you. Over to you, sir. On the premises ಯಯ್ಯಾಡಿ ವಿಲೇಜ್ ರೆಸ್ಟೋರೆಂಟ್ ಸ್ವಲ್ಪ ಮುಂದೆ ಮೇನ್ ರೋಡಲ್ಲಿ ಬರ್ತಾ ಇದೆ. ಅದೇ ಸೂರಿನಡಿ 2ರಿಂದ 7 ತನಕ ಜನವರಿ 2015 ನಡೆಯಲಿದೆ. 10 ಗಂಟೆಯಿಂದ 8 ಗಂಟೆವರೆಗೆ ಎಲ್ಲ ಎಂಟರ್ಟೈನಿಂಗ್, ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಎಂಟರ್ಟೈನ್ಮೆಂಟ್ ಮತ್ತು ಎಲ್ಲ ಊಟದ ವ್ಯವಸ್ಥೆ ಹಾಗೂ
इश्क मेरे फीवर में चढ़ गई बल्लियां दौल बल्लियां, सामने तेरी वेस्ट पड़ गई दुनिया ई दुनिया। नेंपापुंडा आदिना सुरतुयिन आ क्षण బలిపున ఈ గంటెల మణిపుర పక్క 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 బలిపున ఈ దినలా కరియుజా A lifelong relationship begins. Today's special moments. Tomorrow's beautiful memories. The relationship continues of the secure, comfortable and loved. Rohan Corporation, an everlasting relationship of trust and values. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಮೊದಲನೇ ಸುತ್ತು ಜನವರಿ 18ರಂದು ನಡೆಯಲಿದೆ. 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ವಲಸೆ ಕಾರ್ಮಿಕರ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಸರ್ವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ದೇಶವು ಪೋಲಿಯೋ ಮುಕ್ತ ರಾಷ್ಟ್ರವಾಗಿದ್ದು 2011ರ ನಂತರ ದೇಶದಲ್ಲಿ ಪೋಲಿಯೋ ರೋಗಾಣು ಗುಣಲಕ್ಷಣಗಳು ಕಂಡುಬಂದಿಲ್ಲ ಎಂದು ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಅವರು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತುಳಸಿ ಮದ್ದಿನೇನಿ ಮತ್ತಿತರರು ಉಪಸ್ಥಿತರಿದ್ದರು. ಅದೇ ರೀತಿಯಲ್ಲಿ ನಮ್ಮ NPSP ಅಧಿಕಾರಿಯಾದಂತಹ ಸದಸ್ಯರುಗಳು ಕೂಡ ನಾನು ವಿಶೇಷವಾಗಿ ಇದಕ್ಕೆ ಕಾರ್ಯಕ್ರಮ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಬಂದಂತ ಎಲ್ಲ ಇಲಾಖಾ ಮಿತ್ರರು ಹಾಗೂ ಎಲ್ಲ ಆತ್ಮೀಯ ನನ್ನ ಸ್ನೇಹಿತರು ಹೇಳ್ತಾ ಇದೆ. ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಲಾಸ್ಟ್ ಪೋಲಿಯೋ ಪ್ರಕರಣ 1999ರಲ್ಲಿ ಲಾಸ್ಟ್ ಪೋಲಿಯೋ ಪ್ರಕರಣ ರಿಪೋರ್ಟ್ ಆಯಿತು. ಬಟ್ ಆದ್ರೂ ಕೂಡ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಾಕೆ ಮಾಡಬೇಕು ಅನ್ನೋದು ಒಂದು ಕಾಡುವಂತ ಪ್ರಶ್ನೆ. ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ ನಾವು ಒಂದು ಈ ಕಾನ್ಫರೆನ್ಸ್ ಹಾಲಲ್ಲಿ ಇರೋರು 100 ಜನ ಮಕ್ಕಳು ಅಂತ ಹೇಳಿದ್ರೆ ಪೋಲಿಯೋದೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತಂದ್ರೆ 100 ಜನ ಮಕ್ಕಳಲ್ಲಿ ಪೋಲಿಯೋ ವೈರಾಣು ಕರುಳಿನಲ್ಲಿ ಇದ್ರೆ 1 ಅಥವಾ 1ಕ್ಕಿಂತ ಕಡಿಮೆ ಪ್ರತಿಶತ ಮಕ್ಕಳಲ್ಲಿ ಮಾತ್ರ ಪ್ಯಾರಲಿಸಿಸ್ ಆಗುವಂತ ಸಂಭವ ಇರುತ್ತೆ. ಸೊ ಇನ್ನೂ 99% ಮಕ್ಕಳು ಪೋಲಿಯೋ ವೈರಾಣುವನ್ನ ಕರುಳಿನಲ್ಲಿ ಇಟ್ಕೊಂಡಿರ್ತಾರೆ, ಬಟ್ ಮ್ಯಾನಿಫೆಸ್ಟೇಷನ್ ಆಗಿಲ್ಲ. ಸೊ ಹಾಗಾಗಿ ಇದೊಂದು ಚಾಲೆಂಜ್. ನಮಗೆ ಪೋಲಿಯೋ ಇರಾಡಿಕೇಶನ್ ಅನ್ನೋದು ಮುಕ್ತ ಅನ್ನೋದು ಇದೊಂದು ಚಾಲೆಂಜ್ ಆಗಿರುತ್ತೆ. ಸೊ ಈ 99% ಮಕ್ಕಳು ಮತ್ತೆ ಬೇರೆ ಏರಿಯಾ ಮಕ್ಕಳಿಗೆ ಮಂಗಳೂರು ಬೆಂಗಳೂರು ನೇರ ಸಂಪರ್ಕ ಕಲ್ಪಿಸುವ ಶಿರಾಡಿ ಘಾಟಿ ರಸ್ತೆಯನ್ನು ದುರಸ್ತಿಯ ಕಾರಣದಿಂದ ಜನವರಿ 2ರಿಂದ ಸಂಪೂರ್ಣ ಮುಚ್ಚಲಾಗುವುದು. ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮನಾಥರೈ ಅವರು ಡಿಸೆಂಬರ್ 30ರಂದು ಜಿಲ್ಲಾಧಿಕಾರಿ ಮತ್ತು ಇತರ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ಈ ವಿಚಾರವನ್ನು ಪತ್ರಕರ್ತರಿಗೆ ತಿಳಿಸಿದರು. ಶಾಸಕ ಜೆಆರ್ ಲೋಬೋ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತುಳಸಿ ಮದ್ದಿನೇನಿ, ಹೆದ್ದಾರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವ ಸಾಮಾನ್ಯ ಬಸ್ಗಳು, ಇತರ ವಾಹನಗಳು ಚಾರ್ಮಾಡಿ ಘಾಟಿಯ ಮೂಲಕ ಸಂಚರಿಸುವುದು. ಇತರ ಲಕ್ಸುರಿ ಬಸ್ ಹಾಗೂ ಘನ ವಾಹನಗಳು ಮಡಿಕೇರಿ ರಸ್ತೆಯಾಗಿ ಸಂಚರಿಸಲಿದೆ. ಟ್ಯಾಂಕರ್ ಇತರ ಘನ ವಾಹನಗಳು ಹೊನ್ನಾವರ ಬೆಂಗಳೂರು ಮಾರ್ಗವಾಗಿ ಸಂಚರಿಸಲಿದೆ. ಸುಮಾರು 3 ತಿಂಗಳ ಕಾಲ ಹೆದ್ದಾರಿ ಕಾಮಗಾರಿ ನಡೆಯಲಿದ್ದು ಅಲ್ಲಿಯವರೆಗೆ ಈ ಪರ್ಯಾಯ ರಸ್ತೆಗಳಲ್ಲಿ ದಿನನಿತ್ಯ ಪ್ರಯಾಣಿಕರು ಸಂಕಟ ಅನುಭವಿಸುವುದು ಖಂಡಿತ.
ಸಮಾಜದ ಮುಖ್ಯವಾಹಿನಿಗೆ ಬರಲು ಶರಣಾಗಿರುವ ನಕ್ಸಲ್ ಮುಖಂಡ ಸಿರಿಮನೆ ನಾಗರಾಜ್ ಅವರನ್ನು ಹೆಬ್ರಿ ಭೋಜಶೆಟ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರ್ಕಳ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗಿದೆ. ಸಿರಿಮನೆ ನಾಗರಾಜ್ ಮತ್ತು ನೂರ್ ಜುಲ್ಫಿಕರ್ ಅವರು ಕೆಲವು ದಿನಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಮುಂದೆ ನಾಗರಿಕ ಸಮಿತಿಯವರ ಮಧ್ಯಸ್ಥಿಕೆಯಲ್ಲಿ ಶರಣಾಗಿದ್ದರು. ಅವರಿಬ್ಬರ ಮೇಲೆ ಈ ಹಿಂದೆ ದಾಖಲಾಗಿದ್ದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕಾನೂನು ಪ್ರಕ್ರಿಯೆಗಳು ಚಾಲ್ತಿಯಲ್ಲಿದ್ದು ಜುಲ್ಫಿಕರ್ ಅವರಿಗೆ ಎಲ್ಲ ಪ್ರಕರಣಗಳಲ್ಲಿ ಜಾಮೀನು ದೊರೆತಿದ್ದರೆ ಸಿರಿಮನೆ ನಾಗರಾಜ್ ಅವರಿಗೆ 2 ಪ್ರಕರಣಗಳಿಗೆ ಹೊರತುಪಡಿಸಿ ಇತರ ಪ್ರಕರಣಗಳಿಗೆ ಜಾಮೀನು ದೊರೆತಿದೆ. ಈ ಸಂದರ್ಭದಲ್ಲಿ ಸಿರಿಮನೆ ಅವರು ಸ್ನೇಹಿತರು ಹಿತೈಷಿಗಳು ಹಾಜರಿದ್ದರು. ನಾನು ನೂರ್ ಜುಲ್ಫಿಕರ್ ಅವರು ಗೆಳೆಯರು, ತುಂಬ ಹಳೆ ಗೆಳೆಯರು, ನಾವು ಕ್ಲಾಸ್ಮೇಟ್ಸು ಕೂಡ. ಮತ್ತು ನಾನು ನಂತರದಲ್ಲಿ ಡೆಮೊಕ್ರೆಟಿಕ್ ಮೈನ್ ಸ್ಟ್ರೀಮಲ್ಲೇ ಉಳ್ಕೊಂಡು ಹ್ಯೂಮನ್ ರೈಟ್ ಆ್ಯಕ್ಟಿವಿಸ್ಟಿಯಾಗಿ ಕೆಲಸ ಮುಂದುವರಿಸಿದೆ. ನಂತರದಲ್ಲಿ ಅವರು ಈ ನಿರ್ಧಾರ ತೊಗೊಂಡಾದಮೇಲೆ ನಾವು ಶಾಂತಿಗಾಗಿ ನಾಗರಿಕರ ವೇದಿಕೆಯ ಸದಸ್ಯ ಕೂಡ. ಸೊ ಗೌರಿ ಲಂಕೇಶು, ದೊರೆಸ್ವಾಮಿ, ಎ ಕೆ ಸುಬ್ಬಯ್ಯನವ್ರ ಜೊತೆ ನಾವು ಕೂಡ ಈ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ಸಾಧ್ಯವಾದಷ್ಟು ಈ ಪ್ರಜಾತಾಂತ್ರಿಕ ಮುಖ್ಯವಾಹಿನಿಯಲ್ಲಿ ಜನಾಂದೋಲನ ಕಟ್ಟುವಂಥ ಹೋರಾಟಕ್ಕೆ ಇಂಥ ಬದ್ಧತೆ ಮತ್ತು ತಿಳುವಳಿಕೆ ಉಳ್ಳಂಥ ವಿವೇಕಯುತವಾದಂಥ ಹೋರಾಟಗಾರರು ಬರಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಆಶಯ ಆಗಿತ್ತು. ಸೊ ಮೊದಲು ನಾವು ಮಾಡಿದಂಥ ಮನವಿಗೆ ವಿಶೇಷವಾಗಿ ನೂರ್ ಜುಲ್ಫಿಕರ್ ಅವರು ಮತ್ತು ಸಿರಿಮನೆ ನಾಗರಾಜ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಸೊ ನಾವೆಲ್ಲರೂ ಒಟ್ಟುಗೂಡಿ ಆ ನಂತರದಲ್ಲಿ ಈ ಪ್ರಕ್ರಿಯೆಯನ್ನು ಇಲ್ಲಿ ತನಕ ಸುಮಾರು 1.5 ವರ್ಷದ ಸತತ ಸಂಘರ್ಷ ಮತ್ತು ಅನುಸಂಧಾನದ ಪ್ರಕ್ರಿಯೆ ಇದು. ಸೊ ಇದರಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರೊಫೆಸರ್ ಇವರು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರಿಂದ ಮೊದಲುಗೊಂಡು ಈ ದೇಶದ ಎಲ್ಲ ಸಾಕ್ಷಿ ಪ್ರಜ್ಞೆಯಾಗಿರುವಂಥ ಎಲ್ಲ ಬುದ್ಧಿಜೀವಿಗಳು ಕೂಡ ಜೊತೆಗೆ ಸಹಕರಿಸಿದ್ರು. ಸಿದ್ದರಾಮಯ್ಯನವ್ರ ಸಹಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಕ್ಕೆ ಇಲ್ಲಿಗೆ ಬಂದಿದೆ. ಸಿರಿಮನೆ ನಾಗರಾಜ್ ಅವರಿಗೆ ನಿಮಗೆ ಗೊತ್ತಿರೋ ಹಾಗೆ ಡಿಸೆಂಬರ್ 9ನೇ ತಾರೀಕೆ ಬೇಲಾಯಿತು. ಅವ್ರಿಗೆ ಒಂದೇ ಕೇಸ್ ಇದ್ದಿದ್ದು. ನೂರ್ ಜುಲ್ಫಿಕರ್ ಅವ್ರ ಮೇಲೆ 4 ಕೇಸುಗಳಿವೆ. ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದಂಥ 2 ಕೇಸುಗಳಲ್ಲಿ ಜಾಮೀನಾಗಿದೆ. ಉಡುಪಿ ಜಿಲ್ಲೆಯಲ್ಲಿ 2 ಕೇಸ್ ಇದೆ. ಹೆಬ್ರಿ ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತು ಅಜ್ಕಾರ್ನಲ್ಲಿ 1 ಕೇಸ್ ಇದೆ. ಆ 2 ಕೇಸುಗಳ ಸಂಬಂಧಪಟ್ಟಂತೆ ಬಾಡಿ ವಾರಂಟ್ ತೊಗೊಂಡು ಈಗ ಇಲ್ಲಿ ಹಾಜರುಪಡಿಸಿದ್ದಾರೆ. ಈಗ ಸೆಷನ್ಸ್ ಕೋರ್ಟ್ನಲ್ಲಿ ಜಡ್ಜು ರಜೆ ಇರೋದ್ರಿಂದ ಜನವರಿ 1ನೇ ತಾರೀಕು ಅವರು ಚಾರ್ಜ್ ತೊಗೊಳ್ತಿದ್ದಾರೆ. ಬಹುಶಃ ನಮ್ಮ ನಿರೀಕ್ಷೆಯಲ್ಲಿ ಜನವರಿ 1ನೇ ವಾರದಲ್ಲಿ ಈ ಕೇಸುಗಳಲ್ಲೂ ಜಾಮೀನು ಸಿಕ್ಕಿ ಇವರು ಪ್ರಜಾತಾಂತ್ರಿಕ ಮುಖ್ಯವಾಹಿನಿಯಲ್ಲಿ ಬಂದು ತಮ್ಮ ಹೋರಾಟವನ್ನು ಮುಂದುವರಿಸೋ ಅವಕಾಶ ಆಗುತ್ತೆ ಅಂತ ನಾವು ನಿರೀಕ್ಷಿಸ್ತೇವೆ.